ಯಾರು ಇಂಗ್ಲಿಷ್ನಲ್ಲಿ ಪಾಸ್ ಆಗ್ಲಿಕ್ಕೆ ಬಯಸ್ತಾ ಇದ್ದೀರಿ, ಕ್ವಶನ್ ನಂಬರ್ 31 ನೀವು ಸರಿಯಾಗಿ ಬರೆದದ್ದೇ ಆದಲ್ಲಿ 3 ಅಂಕಗಳು ಸಿಗುತ್ತವೆ. ಬಹಳ ಸರಳವಾಗಿರುವಂತಹ ಒಂದು ಟೆಕ್ನಿಕ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ತರ ಒಂದು ಪ್ರಶ್ನೆ ಇರುತ್ತೆ, ನೇಮು, ಪ್ಲೇಸ್ ಆಫ್ ಬರ್ತ್, ಕ್ವಾಲಿಫಿಕೇಶನ್, ಪ್ರೊಫೆಷನ್, ಈ ತರ ಸುಮಾರು 5 ರಿಂದ 6 ಕ್ಲೂಗಳನ್ನು ಕೊಟ್ಟಿರ್ತಾರೆ. ನೀವು ಮಾಡಬೇಕಾಗಿರೋದಿಷ್ಟೇ, ಮೊದಲನೆಯ ಸೆಂಟೆನ್ಸ್ ಅನ್ನ ಈ ತರ ಬರ್ಕೊಳ್ಳಿ, ದಿಸ್ ಪ್ರೊಫೈಲ್ ಈಸ್ ಅಬೌಟ್ ಅಂತ ಹೇಳಿ ಸ್ಟಾರ್ಟ್ ಮಾಡಿ, ನಿಮಗೆ ಕೊಟ್ಟಿರುವಂತ ಹೆಸರನ್ನ ಇಲ್ಲಿ ಬರೆದ್ಬಿಟ್ರೆ ನೀವು ಮೊದಲನೆಯ ಸೆಂಟೆನ್ಸ್ ಏನಾಗುತ್ತಪ್ಪ ಅಂತಂದ್ರೆ ಸಿಕ್ಬಿಡುತ್ತೆ. ಸೊ ಅವಾಗ ನಮ್ಮ ಪ್ರೊಫೈಲ್ ಏನಾಗುತ್ತೆ ಅಂದ್ರೆ ದಿಸ್ ಪ್ರೊಫೈಲ್ ಇಸ್ ಅಬೌಟ್ ಮಿಸ್ಟರ್ ಶ್ರೀನಿವಾಸ್ ಅಂತ ಹೇಳಿ. ಎರಡನೇ ಕೆಲಸ ನೀವು ಮಾಡಬೇಕಾಗಿರೋದು, ಈ ಶ್ರೀನಿವಾಸ್ ಅಂತೇಳಿ ಅಥವಾ ಯಾವುದೇ ಹೆಸರು ಕೊಟ್ಟಿರೋರು ಅವರು ಪುರುಷರೋ ಅಥವಾ ಮಹಿಳೆಯರೋ ಅನ್ನೋದನ್ನ ಗುರುತಿಸ್ಕೊಳ್ಳಿ. ಒಂದ್ ವೇಳೆ ಇಲ್ಲಿ ಪುರುಷರಾಗಿದ್ರೆ ನೀವು ಬಳಸಬೇಕಾಗಿರೋದು ಹಿ ಮತ್ತು ಹೀಸ್ ಆಗಿರುತ್ತೆ. ಒಂದ್ ವೇಳೆ ಮಹಿಳೆಯರಾಗಿದ್ರೆ ನೀವು ಬಳಸಬೇಕಾಗಿರೋದು ಶಿ ಮತ್ತು ಹರ್ ಆಗಿರುತ್ತೆ. ಈ 4 ಗೋಲ್ಡನ್ ವರ್ಡ್ ಗಳನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ಪುರುಷರಾಗಿರೋದ್ರಿಂದ ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಎಲ್ಲ ಕ್ಲೂ ಹಿಂದ್ಗಳಿಗೆ ಹೀಸ್ ಅಂತ ಬರ್ಕೊಳ್ತಾ ಇದ್ದೀನಿ. ನೀವು ಕೂಡ ಪರೀಕ್ಷೆಯಲ್ಲಿ ಇದೇ ತರ ಮಾಡಿ ಸುಲಭವಾಗಿ ಅಂಕಗಳನ್ನ ಗಳಿಸ್ಕೋಬಹುದು. ಸೊ ಇಲ್ಲಿ ಒಂದ್ ವೇಳೆ ಮಹಿಳೆಯರು ಯಾರಾದ್ರೂ ಹೆಸರು ಕೊಟ್ಟಿದ್ರೆ ನೀವು ಇಲ್ಲೇನ್ ಬರ್ಕೊಳ್ಬೇಕು ಅಂತಂದ್ರೆ ಹರ್ ಅನ್ನೋದನ್ನ ಬರ್ಕೊಳ್ಬೇಕು. ಮೂರನೇ ಕೆಲಸ ನೀವು ಮಾಡಬೇಕಾಗಿರೋದು, ಇಲ್ಲಿ ಕಾಣ್ತಾ ಇರುವಂತಹ ಲೇಖನ ಚಿಹ್ನೆ ಪಂಕ್ಚುಯೇಷನ್ ಮಾರ್ಕ್ಸ್ ಅಂತ ನಾವು ಕರಿತೀವಿ. ಈ ಪಂಕ್ಚುಯೇಷನ್ ಮಾರ್ಕ್ಸ್ ಅನ್ನ ಈ ತರ ನೀವು ಹೊಡೆದಾಕ್ಲಿಕ್ಕೆ ಅವುಗಳನ್ನ ಗುರುತಿಸ್ಕೊಳ್ಳಿ. ಇಲ್ಲೇನ್ ಸೇರಿಸಬೇಕು ಅಂತಂದ್ರೆ ಈಸ್ ಅನ್ನೋದನ್ನ ಸೇರಿಸಬೇಕು. ನೋಡಿ ಎಲ್ಲೆಲ್ಲಿ ಈಸ್ ಸೇರಿಸ್ತಾ ಇದೀನಿ ನೆನ್ಪಿಟ್ಕೊಳ್ಳಿ. 5 ಕಡೆಗೆ ನಾನು ಏನ್ ಮಾಡಿದೀನಿ ಅಂದ್ರೆ ಈಸ್ ಸೇರಿಸಿದೀನಿ. ಇಲ್ಲಿ ಮಾತ್ರ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಆರ್ ಸೇರಿಸ್ತಾ ಇದ್ದೀನಿ. ಏಕೆ ಆರ್ ಸೇರಿಸ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಅವಾರ್ಡ್ಸ್ ಅನ್ನೋದು ಪ್ಲೂರಲ್ ಆಗಿರೋದ್ರಿಂದ ಇಲ್ಲಿ ಆರ್ ಸೇರಿಸ್ತಾ ಇದ್ದೀನಿ. ಈಗ ನೋಡಿ, ಮೊದಲನೇ ಸೆಂಟೆನ್ಸ್, ಎರಡನೇದ್ದು, 3, 4, 5, 6 ಇದನ್ನೇ ನೀಟಾಗಿ ಒಂದು ಪ್ಯಾರಾಗ್ರಾಫ್ ನಲ್ಲಿ ಬರೆದಾಗ ದಿಸ್ ಪ್ರೊಫೈಲ್ ಇಸ್ ಅಬೌಟ್ ಮಿಸ್ಟರ್ ಶ್ರೀನಿವಾಸ್ ಅನ್ನೋದಾಗುತ್ತೆ. ಹಿಸ್ ನೇಮ್ ಇಸ್ ಮಿಸ್ಟರ್ ಶ್ರೀನಿವಾಸ್, ಹಿಸ್ ಪ್ಲೇಸ್ ಆಫ್ ಬರ್ತ್ ಇಸ್ ಉಡುಪಿ, ಹಿಸ್ ಕ್ವಾಲಿಫಿಕೇಶನ್ ಇಸ್ BSc ಅಗ್ರಿಕಲ್ಚರ್, ಹಿಸ್ ಪ್ರೊಫೆಷನ್ ಇಸ್ ಅಗ್ರಿಕಲ್ಚರಿಸ್ಟ್, his reasons for popularity is scientific farming, introduced new technology, helps the poor. His awards are Annadata State Award and Best Farmer Award. ಸೊ ಈ ತರ ನೀವು ಒಂದು ಪ್ಯಾರಾಗ್ರಾಫ್ ನಲ್ಲಿ ಬರೆದ್ರೆ ನಿಮಗೆ ಕನಿಷ್ಠ 3ರಲ್ಲಿ 2 ಅಂಕಗಳು ಸಿಗ್ತವೆ. ಎಲ್ಲೋ ಒಂದ್ ಕಡೆಗೆ ಸ್ಮಾಲ್ ಗ್ರಾಮರ್ ಮಿಸ್ಟೇಕ್ ಆಗಿರುತ್ತೆ, ಅದನ್ನ ಹೊಡೆದಾಕಿದ್ರೂ ಕೂಡ ನಿಮಗೆ ಪಾಸಿಂಗ್ ನಲ್ಲಿ 2 ಅಂಕಗಳು ಸಿಗಲಿಕ್ಕೆ ಯಾವುದೇ ಸಂಶಯವಿಲ್ಲ. ಈ ತರ ಟೆಕ್ನಿಕ್ ಅನ್ನ ನೀವು ಬಳಸ್ಕೊಳ್ಳಿ, 4-5 ಪ್ರಾಕ್ಟೀಸ್ ಮಾಡಿ, ಎಕ್ಸಾಮ್ ನಲ್ಲಿ ಕನಿಷ್ಠ 2 ಅಂಕ ಗಳಿಸಿ.